ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಳೆದ 12 ದಿನಗಳಲ್ಲಿ 4ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗ್ತಾ ಇದೆ. ಏನು ಎಫೆಕ್ಟ್ ಆಗುತ್ತೆ ಜನಸಾಮಾನ್ಯರ ಮೇಲೆ? ಜನಸಾಮಾನ್ಯರಿಗೆ ಡೀಸೆಲ್ಲು ಮತ್ತು ಪೆಟ್ರೋಲು ಗ್ಯಾಸು ಇವೆಲ್ಲ ದುಬಾರಿ ಆಗಿರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಆದಷ್ಟು ಬೇಗ ಏನು ಭಾರತ ಸರ್ಕಾರ ಏನು ಒದಗಿಸಬೇಕು ಕೇಂದ್ರದಲ್ಲಿ ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಮಾಡಿಕೊಡ್ಬೇಕಂತೇಳಿ ಅತಿ ಕಮ್ಮಿಲಿ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಇರ್ಬೋದು, ಮತ್ತು ಗ್ಯಾಸ್ ಇದು ಇರಬೇಕು ಎಲ್ಲ ಇದು ಮಾಡಿಕೊಡ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆದರೆ ಅದು ಸುತ್ತ ಅಗತ್ಯ ವಸ್ತುಗಳು ಎಲ್ಲ ಅಗತ್ಯ ವಸ್ತು ಹೋಟ್ಲು ದುಬಾರಿ. ಹೋಟ್ಲು ತಿಂಡಿ ತಿನ್ಬೇಕಾದ್ರೆ ಒಬ್ಬ ಬಡ ಮನುಷ್ಯ ಹೋಟ್ಲು ತಿಂಡಿ ತಿನ್ಬೇಕಾದ್ರೆ ಭಾರಿ ದುಬಾರಿಯಾಗಿದೆ. ಬಸ್ಸು ಮಾಲೀಕರು, ಸಾಮಾನ್ಯ ಬಸ್ ಮಾಲೀಕರು, ಟ್ಯಾಕ್ಸಿ ಇರ್ಬೋದು, ಕಾರ್ ಇರ್ಬೋದು, ಆಟೋಗಳಿರ್ಬೋದು, ಅವ್ರಿಗೆಲ್ಲ ಭಾರಿ ತೊಂದರೆ ಆಗ್ತಾಯಿದೆ. ಅವರು ದುಡಿಮೆ ಇದನ್ನೇ ನೆಮ್ಕೊಂಡು ದುಡಿಮೆ ಮಾಡಿ ಆಟೋ ಚಾಲಕರು ಇರ್ಬೋದು, ಬೇರೆಯವರು ಯಾರೇ ಇರ್ಬೋದು, ಇದನ್ನೇ ನೆಮ್ಕೊಂಡು ಇದು ಮಾಡ್ತಾ ಇರ್ತಾರೆ. ಏನು ಮಾಡಬೇಕು? ಈಗ ಕಮ್ಮಿ ಮಾಡ್ಬೇಕು ನಮಗೆ. ನಮಸ್ತೆ. ಇವತ್ತು ಮತ್ತೆ 4ನೇ ಬಾರಿ ಏರಿಕೆ ಆಗ್ತದೆ ಸರ್ ಕಳೆದ 10 ದಿನಗಳಲ್ಲಿ. ಹೌದು, ಏನು ಜನಗಳಿಗೆಲ್ಲ ಸ್ವಲ್ಪ ತೊಂದರೆ ಆಗ್ತಾನೆ ಇದೆ. ನಮಗೆಲ್ಲರಿಗಿಂತ ಟೂ ವೀಲರ್ಗೆ ಅವ್ರಿಗೆ ಸ್ವಲ್ಪ ಹಿಂಸೆ ಜಾಸ್ತಿ ಆಗ್ತದೆ. ಮೋದಿಯವರು ಹೇಳಿದ್ರು ಜಾಸ್ತಿ ಬಳಕೆನ ಕಡಿಮೆ ಮಾಡಿ ಪೆಟ್ರೋಲ್ ಡೀಸೆಲ್ ಅನ್ನುವಂಥದ್ದು, ಬೆನ್ನಲ್ಲೇ ಈ ರೇಟ್ ದಿನ ಜಾಸ್ತಿ ಆಗ್ತಾನೆ ಇದೆ. ಅದು ಬಳಕೆ ಕಮ್ಮಿ ಮಾಡಿ ಅಂತಾರೆ, ಯಾರು ಕಮ್ಮಿ ಮಾಡೋಕ್ಕಾಗತ್ತೆ ಹೇಳಿ? ಎಲ್ಲರೂ ಡಿಪೆಂಡ್ ಆಗಿ. ಹೌದು, ಏಕೆಂದರೆ ಎಷ್ಟು ಸಮಸ್ಯೆ ಆಗುತ್ತೆ ಸರ್ ಈ ಥರ ಬೆಲೆ ಏರಿಕೆಯಿಂದಾಗಿ ಜನಸಾಮಾನ್ಯರ ಮೇಲೆ, ಅದರಲ್ಲೂ ಮಿಡ್ಲ್ ಕ್ಲಾಸ್ನವ್ರಿಗೆ ಸ್ವಲ್ಪ ಜಾಸ್ತಿ ತೊಂದರೆ ಆಗೋದು. ಫಸ್ಟ್ ಕ್ಲಾಸ್ ಪೀಪಲ್ಗೆ ಯಾರಿಗೂ ತೊಂದರೆ ಆಗಲ್ಲ, ಮತ್ತು ಲೋ ಕ್ಲಾಸ್ ಪೀಪಲ್ನವ್ರಿಗೂ ತೊಂದರೆ ಆಗಲ್ಲ. ಮಿಡ್ಲ್ ಕ್ಲಾಸ್ನವರೇ ಇದನ್ನೆಲ್ಲ ಅನುಭವಿಸೋರೇ ಮಿಡ್ಲ್ ಕ್ಲಾಸ್ನವರು. ಏನೇನು ಎಫೆಕ್ಟ್ಗಳು ನಾವು ನೋಡ್ಬೋದು ಈ ಬೆಲೆ ಏರಿಕೆಯಿಂದ? ಸರ್, ಎಲ್ಲ ಪದಾರ್ಥದ ರೇಟು ಮತ್ತೆ ಹೈಕ್ ಆಗುತ್ತೆ, ಯಾವುದ್ರದ್ದು ಇದಾಗಲ್ಲ, ಎಲ್ಲ ಪ್ರತಿಯೊಂದು ಹೈಕ್ ಆಗ್ತಾ ಬರ್ತದೆ. ಏನಪ್ಪ ಈಗ ನಮಗೆಲ್ಲ ತಾಪತ್ರೆ ತೊಂದರೆಗಳು, ನಾವು ಅಳಸೆ ಕೂಲಿ ಮಾಡೋರು ಇಡೀ ಏರ್ಕೊಂಡು ಹೋಯ್ತಾ ಇದೆ. ನಾವು ಹೆಂಗೆ ಬದುಕೋದು, ಏನು ಮಾಡೋದಪ್ಪ, ಭಾರಿ ತೊಂದರೆ ಆಗದೆ. ಎತ್ತಿ ಮಕ್ಕಳು ಸಾಕೋಕ್ಕೆ, ಮಕ್ಕಳು ಮರಿ ಓದ್ಸೋಕ್ಕೆ, ಇದು ಮಾಡೋಕ್ಕೆ ಭಾರಿ ತೊಂದರೆ ಆಗದೆ. ಏನು ಮಾಡಬೇಕು ಅಂತೀರಿ? ಏನಾರ ಟ್ರೈಕ್ ಮಾಡಿ ಏನಾರು ಕಮ್ಮಿ ಮಾಡಬೇಕು. ಯುದ್ಧ ಆಗ್ತಿರೋದಕ್ಕೆ ಹಿಂಗೆ ಆಗ್ತಾ ಇರೋದು. ಅದೇ ಹಿಂಗೆ ಆಯ್ತಾ ಇರೋದು. ಹೋಟ್ಲು ತಿಂಡಿನೂ ಜಾಸ್ತಿ ಅಲ್ಲ ಇಲ್ಲಿ ಕಾಪಿಗೂ ಸುಧಾ ಸಿಗ್ತಾ ಇಲ್ಲ. ನಾವು ಈಗ ವ್ಯಾಪಾರದವ್ರು ಹೂ ತಗೊಬಂದು 5 ಗಂಟೆಲಿ ಬಂದು ಕಾಪಿ ಇಲ್ಲ, ಕಾಪಿ ಕೊಡ್ತಾರೆ, ಹೋಟ್ಲು ಇದಿಲ್ಲ ಅಂತ. ನಾವು ಎಲ್ಲಿ ಹೋಟ್ಲೆ ಇಲ್ವಲ್ಲ, ತೆಗಿಕಿಲ್ಲ, ಬಾಕ್ಲ ಸರಿಯಾಗಿ ಕೊಡೋದಿಲ್ಲ, ರೇಟ್ ಜಾಸ್ತಿ ಅಂತ. ಏನು ಮಾಡೋದಪ್ಪ? ನಮ್ಮ ಹೆಸರು ಕರಿಯಪ್ಪ ಅಂತ. ಹಾಂ, ಈಗ ಜನಸಾಮಾನ್ಯರಿಗೆ, ನೌಕರರಿಗೆ ಒಂದು ರೀತಿ ಸರ್ಕಾರ ಕೊಟ್ಟರು ಈ ಥರ ಬೇಡಿಕೆ ಹೆಚ್ಚಾಗಿರೋದ್ರಿಂದ ತುಂಬ ತೊಂದರೆ ಆಗುತ್ತೆ ಪಾಪ. ಅವರು ಏನೋ ವ್ಯಾಪಾರಕ್ಕೋ ಇನ್ನಿತರಿಗೆ ಎಲ್ಲರೂ ಬರ್ತಾರೆ, ಎಲ್ಲರೂ ವೆಹಿಕಲನ್ನು ಅವಲಂಬಿಸ್ಕೊಂಡವ್ರೆ, ಅವ್ರಿಗೆ ತುಂಬ ತೊಂದರೆ ಆಗುತ್ತೆ. ಹಾಗಾಗಿ ಜನಸಾಮಾನ್ಯರಿಗೆ ಅನುಕೂಲ ಆಗುವಂತೆ ವ್ಯವಸ್ಥೆಯನ್ನು ಮಾಡಿದ್ರೆ. ಈಗ ಅದೇನು ಯುದ್ಧದ ಸಂದರ್ಭ ಇರೋದ್ರಿಂದ ಈ ರೀತಿ ಉಂಟಾಗಿದೆ ಅಂತೆ. ಅದನ್ನು ಜನರ ಮೇಲೆ ಇರೋದಕ್ಕಿಂತ ಸರ್ಕಾರ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಜನರಿಗೆ ಅನುಕೂಲ ಮಾಡುವಂಥ ವ್ಯವಸ್ಥೆ ಆಗಬೇಕು.